Welcome to my channel. Today for general tarot reading. ಈ ರೀಡಿಂಗು ಟೂ ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜ್ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ಗೆ ಮತ್ತು ನಿಮ್ಮ ಮನಸ್ಸಲ್ಲಿ ಒಬ್ಬ ವ್ಯಕ್ತಿನ ಪ್ರೀತಿ ಮಾಡ್ತಿದ್ದೆ, ಆ ವ್ಯಕ್ತಿ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಈ ರೀಡಿಂಗ್ ನಿಮಗೆ. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೀಡಿಂಗ್ ಮೇಲ್ ನೋಡ್ತಾಯಿದ್ರೆ ಫೀಮೇಲ್ಗೆ ಅಂದ್ಕೊಳ್ಳಿ, ಫೀಮೇಲ್ ನೋಡ್ತಿದ್ರೆ ಮೇಲ್ಗೆ ಅಂದ್ಕೊಳ್ಳಿ. ಜೆಂಟ್ಸ್ ನೋಡ್ತಾಯಿದ್ರೆ ಲೇಡೀಸ್ಗೆ, ಲೇಡೀಸ್ ನೋಡ್ತಾಯಿದ್ರೆ ಜೆಂಟ್ಸ್ಗೆ ರೀಡಿಂಗ್. ಸೊ ನಿಮ್ಮ ಮನಸ್ಸಲ್ಲಿರೋವಂಥ ವ್ಯಕ್ತಿನ ನೋಡ್ರಿ ಅಷ್ಟೇ. ನನ್ನ ವ್ಯೂವರ್ಸು ಪ್ರೆಸೆಂಟ್ ಯಾವ ಸಿಚುವೇಷನಲ್ಲಿದ್ದಾರೆ. ಓಕೆ, ನಿಮ್ಮ ಮನಸ್ಸ ಪ್ರೀತಿಸಿದಂಥ ವ್ಯಕ್ತಿನ ನೀವು ಪಡ್ಕೊಬೇಕು, ನ್ಯೂ ಬಿಗಿನಿಂಗ್ಸ್ ಆಗಬೇಕಂತ ತುಂಬ ವೆಯ್ಟ್ ಮಾಡ್ತಾಯಿದ್ರ. ಅಂದರೆ ಸೆಪ್ರೇಷನ್ನಲ್ಲಿರ್ಬೋದು, ನೀವು ತುಂಬ ಇಷ್ಟಪಟ್ಟಿರೋವಂಥ ವ್ಯಕ್ತಿ ನಿಮ್ಮಿಂದ ದೂರ ಇರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಎಲ್ಲ ಥರದ ಪ್ರಾಬ್ಲಮ್ಸ್ ಸಿಕ್ಕಾಕೊಂಡಿದ್ರ. ಸೊ ಆ ಪ್ರಾಬ್ಲಮ್ಸ್ನಿಂದೆಲ್ಲ ಹೊರಗಡೆ ಬರಬೇಕು ಅಂತ ಇದ್ದೀರಾ. ಸೊ ನಿಮ್ಮ ಪ್ರಾಬ್ಲಮ್ ಇದು ಏಸ್ ಆಫ್ ಪಾಯಿಂಟ್ಸ್ ಬಂದಿರೋದ್ರಿಂದ ಹೊಸ್ದಾಗೆ ಲೈಫ್ನ ಸ್ಟಾರ್ಟ್ ಮಾಡಬೇಕು, ಏನೇ ಪ್ರಾಬ್ಲಮ್ಸ್ ಇದ್ದರೂ ಸಾಲ್ವ್ ಆಗಬೇಕಂತ ಯೋಚನೆ ಮಾಡ್ತಾಯಿದ್ರು. ಯೋಚನೆ ಅಲ್ಲ, ನಿಮ್ಮ ಲೈಫಲ್ಲಿ ಇದಾಗಬೇಕು. ಏಸ್ ಆಫ್ ಪಾಯಿಂಟ್ಸ್ ಬಂದಿರೋದ್ರಿಂದ ನ್ಯೂ ಬಿಗಿನಿಂಗ್ಸ್ ಆಗಬೇಕು. ಅಮಾವಾಸ್ಯೆ ಕಳೆದ ನಂತರ ನನ್ನ ವ್ಯೂವರ್ಸ್ ಲೈಫಲ್ಲಿ ಮತ್ತು ಅವ್ರ ಪರ್ಸನ್ ಲೈಫಲ್ಲಿ ಏನಾಗುತ್ತೆ. ಅಮಾವಾಸ್ಯೆ ಕಳೆದ ನಂತರ ನನ್ನ ವ್ಯೂವರ್ಸ್ ಮತ್ತು ಅವ್ರ ಪರ್ಸನ್ ಲೈಫಲ್ಲಿ ಎನರ್ಜಿ ಯಾವ ರೀತಿ ಬದಲಾಗುತ್ತೆ. ಅಮಾವಾಸ್ಯೆ ಕಳೆದ ನಂತರ ನನ್ನ ವ್ಯೂವರ್ಸ್ ಮತ್ತು ಅವ್ರ ಮನಸ್ಸಲ್ಲಿರುವಂಥ ವ್ಯಕ್ತಿ ಲೈಫಲ್ಲಿ ಎನರ್ಜಿಸ್ ಯಾವ ರೀತಿ ಬದಲಾಗುತ್ತೆ. ಹರ್ಮಿಟ್. ಸೊ ನೀವು ಮತ್ತು ನಿಮ್ಮ ಪರ್ಸನ್ನು ನಿಮ್ಮನ್ನು ನೆನಪು ಮಾಡಿಕೊಂಡು ಅವರು ಒಂಟಿಯಾಗಿದ್ದಾರೆ. ಸೊ ನೀವು ಒಂಟಿಯಾಗಿದ್ದೀರಾ. ಸೊ ಇದು ಚೇಂಜಸ್ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಅವ್ರ ಲೈಫಲ್ಲಿ ಅವರು ಸಿಂಗಲ್ ಆಗಿದ್ದು ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದಾರೆ. ಅಂದರೆ ನೀವು ಇನ್ನೊಂದು ಡೌಟ್ ಕೇಳ್ತಿರಲ್ಲಿ, ಸೊ ಥರ್ಡ್ ಪಾರ್ಟಿ ಸಿಚುವೇಷನ್ ಜೊತೆ ಇದ್ದಾರಲ್ಲ ಅಂತ. ಸೊ ಅಂದರೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಅಟ್ಯಾಚ್ಮೆಂಟ್ ಆಗಿದ್ರೂ ಮನಸ್ಸಿನಲ್ಲಿ ಮಾತ್ರ ಅಟ್ಯಾಚ್ಮೆಂಟ್ ಆಗಿಲ್ಲ. ನಿಜವಾಗ್ಲೂ ಅವರು ಜೆನ್ಯನ್ನಾಗಿ ಪ್ರೀತಿ ಮಾಡ್ತಾಯಿರೋದು, ಇಷ್ಟಪಡ್ತಾಯಿರೋದು ನಿಮ್ಮನ್ನಾಗಿರೋದ್ರಿಂದ ಅವ್ರಿಗೆ ಅಲ್ಲಿ ಹ್ಯಾಪಿನೆಸ್ ಅನ್ನೋದಿಲ್ಲ. ಆ ಹ್ಯಾಪಿನೆಸ್ ಇರೋದು ನಿಮ್ಮ ಹತ್ರ ಮಾತ್ರ. ನಿಮಗೂ ಅಷ್ಟೇ, ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿನ ಬಿಟ್ಟು ನಿಮ್ಮನ್ನು ತುಂಬ ಜನ ಇಷ್ಟಪಡ್ತಾರೆ. 9 ಬಂದಿರೋದ್ರಿಂದ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ನೀವು ಅಂದರೆ ತುಂಬ ಇಷ್ಟ ಎಲ್ರಿಗೂ. ಸೊ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ 9 ಇರ್ಬೋದು, ಅಥವಾ 9 ಮಂತ್ಸ್ ಆಗಿರ್ಬೋದು ಸಪ್ರೇಷನ್ ಆಗಿ, ಅಥವಾ ಮ್ಯಾರೇಜ್ ಆಗಿ 9 ಇಯರ್ಸ್ ಆಗಿರ್ಬೋದು. ಇದು ಸಿಂಬಲ್ಲು. ಅಥವಾ ನಿಮ್ಮ ಲಕ್ಕಿ ನಂಬರ್ 9 ಆಗಿರ್ಬೋದು. ಬಟ್ ಆದರೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಅಂದರೆ ನಿಮಗೂ ಇಷ್ಟನೇ. ನಿಮ್ಮ ಲೈಫಲ್ಲಿ ತುಂಬ ಜನ ಬರ್ತಾಯಿದ್ರೆ ನಿಮಗೆ ಅವ್ರನ್ನ ಕಂಡ್ರೆ ಇಷ್ಟ ಇರೋದ್ರಿಂದ ನೀವು ಕೂಡ ಅಷ್ಟೇ ಲೋನ್ಲಿನೆಸ್ ಆಗಿ ಸಫರ್ ಮಾಡ್ತಾಯಿದ್ರು. ಅಂದರೆ ಒಬ್ಬಂಟಿಯಾಗಿ ನೋವು ಪಡ್ತಾಯಿದ್ರು. ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಕೂಡ ಅಷ್ಟೇ ಒಂಟಿಯಾಗಿರೋಕ್ಕೆ ಅವರು ಇಷ್ಟಪಡ್ತಾಯಿಲ್ಲ. ಚೇಂಜಸ್ ಅಂದರೆ ನೀವು ಸಿಗಬೇಕಂತ ಅವರು ಬಯಸ್ತಾ ಇದ್ದಾರೆ. ನನ್ನ ವ್ಯೂವರ್ಸ್ ಲೈಫಲ್ಲಿ ಮತ್ತು ಅವ್ರ ಪರ್ಸನ್ ಲೈಫಲ್ಲಿ ಅಮಾವಾಸ್ಯೆ ನಂತರ ಚೇಂಜಸ್ ಏನಾಗುತ್ತೆ. ಓಕೆ, 6 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ನೀವು ಕೂಡ ಅವ್ರ ಜೊತೆ ಕಮ್ಯುನಿಕೇಷನ್ ಮಾತಾಡಬೇಕು ಅಂದ್ಕೊಂಡಿದ್ದೀರ. ಫೂಲ್ ಕಾರ್ಡ್ ಏನು ಹೇಳುತ್ತೆ ಅಂದರೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೂ ನಿಮಗೂ ಸಪ್ರೇಷನ್ ಆದಮೇಲೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾವುದೇ ರೀತಿ ಕಾಂಟ್ಯಾಕ್ಟ್ ಅನ್ನೋದು ನಿಮ್ಮನ್ನು ಮಾಡಿಲ್ಲ. ಅಂದರೆ ನಿಮ್ಮನ್ನು ಮೊದಲಿನ ಥರ ಪ್ರೀತಿ ಮಾಡ್ತಾಯಿದ್ದಿದ್ದು, ಇಷ್ಟಪಡ್ತಾ ಇದ್ದಿದ್ದು, ಸೊ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಸೊ ಇನ್ಮೇಲೆ ಆ ರೀತಿ ಆಗೋದು ಬೇಡ. ನಾನು ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿ ನೋಡಿದೆ. ಅಂದರೆ ನೀವು ಗೊತ್ತಿದ್ರೇನೋ, ನಿಮ್ಮನ್ನು ಇಷ್ಟಪಡ್ತಾಯಿದ್ರು ಗೊತ್ತಿದ್ರೇನೋ ಬೇಕಂತ ಅವಾಯ್ಡ್ ಮಾಡಿದೆ ಅಂತ ನಿಮ್ಮ ಪರ್ಸನ್ನು ಹೇಳ್ತಾ ಇದ್ದಾರೆ. ನೀವು ಕೂಡ ಅಷ್ಟೇ ಸೆಪ್ರೇಷನ್ ಆದಮೇಲೆ ನಿಮ್ಮ ಪರ್ಸನ್ನೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿ ಅಂತ ನೀವು ಕೂಡ ಅಷ್ಟೇ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಯಾವುದೇ ಥರ ಎಫರ್ಟ್ಸ್ ಹಾಕೋಕ್ಕೆ ಹೋಗಿಲ್ಲ. ನೀವು ಮನಸ್ಸು ಮಾಡಿದರೆ ಎಷ್ಟೊತ್ತಿಲ್ಲ ಅವ್ರ ಹತ್ರ ಹೋಗಿ ಡೈರೆಕ್ಟಾಗಿ ಮಾತಾಡಿ ಇಷ್ಟ ಇದೆಯಾ ಇಲ್ಲ ಅಂತ ಕೇಳಿಬಿಟ್ಟು ನೀವು ಮೂವ್ ಆನ್ ಆಗಿಬಿಡ್ತಾಯಿದ್ರಿ. ಬಟ್ ಆದರೆ ನೀವು ಅದೇ ರೀತಿ ತಪ್ಪು ಮಾಡಿಲ್ಲ. ಅವ್ರು ಇವತ್ತಲ್ಲ ನಾಳೆ ಚೇಂಜಸ್ ಆಗ್ತಾರೆ, ಬದಲಾಗಿ ಬರ್ತಾರೆ ಅಂತ ನೀವು ಕೂಡ ಅಷ್ಟೇ ವೆಯ್ಟ್ ಮಾಡ್ತಾಯಿದ್ರ. ನನ್ನ ವ್ಯೂವರ್ಸ್ ಮತ್ತು ಅವ್ರ ಮನಸ್ಸಲ್ಲಿ ಇರೋವಂಥ ವ್ಯಕ್ತಿ ಲೈಫಲ್ಲಿ ಅಮಾವಾಸ್ಯೆ ನಂತರ ಚೇಂಜಸ್ ಏನಾಗುತ್ತೆ. ಓಕೆ, 9 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ತುಂಬ ಯೋಚನೆ ಮಾಡೋದು ಬಿಡ್ತೀರಾ. ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಬಗ್ಗೆ ತುಂಬ ಆಲೋಚನೆ ಮಾಡೋದನ್ನ ಬಿಡ್ತೀರಾ. ಮತ್ತು ಅವರು ಕೂಡ ಅಷ್ಟೇ ನಿಮ್ಮ ಬಗ್ಗೆ ಆಲೋಚನೆ ಮಾಡೋದನ್ನ ಬಿಡ್ತಾರೆ. ಯಾಕಂದರೆ ಇಬ್ಬರು ಯೂನಿಯನ್ ಆಗೋ ಸಾಧ್ಯತೆ ಇದೆಯಲ್ಲ ಅದಕ್ಕೆ. ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೂ ಯೂನಿಯನ್ ಆಗ್ತಾರೆ. ಅಮಾವಾಸ್ಯೆ ನಂತರ ಚೇಂಜಸ್ ಆದಮೇಲೆ ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಇಬ್ಬರಿಗೂ ಯೂನಿಯನ್ ಆಗುತ್ತೆ. ಓಕೆ, ಎಂಪೈರ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಅವ್ರೊಂದು ಫೀಲಿಂಗ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತಿಲ್ಲ. ಬಟ್ ಆದರೆ ಯೂನಿಯನ್ ಅನ್ನೋದು ಆಗುತ್ತೆ. ಈಗೋಯಿಸ್ಟಿಕ್ ಇದೆ ಮತ್ತು ಪ್ರಾಕ್ಟಿಕಲ್ ಪರ್ಸನ್ ಆಗಿದ್ದಾರೆ ನಿಮ್ಮ ಪರ್ಸನ್ನು. ಸೊ ಅದಕ್ಕೆ ನಿಮ್ಮ ಹತ್ರ ಮಾತಾಡ್ತಿಲ್ಲ ಅಷ್ಟೇ.
ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾಕೆ ಮಾತಾಡ್ತಾ ಇಲ್ಲ? ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾಕೆ ಮಾತಾಡ್ತಾ ಇಲ್ಲ? ಓಕೆ, 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಸ್ಟಕ್ ಸಿಚುಯೇಷನಲ್ಲಿ ಸಿಕ್ಕಾಕೊಂಡಿದ್ರು. ಅಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇನ್ನೊಂದು, ಅವರು ನಿಮ್ಮನ್ನು ಜೆನ್ಯನಾಗಿ ಪ್ರೀತಿ ಮಾಡ್ತಾಯಿದ್ರೂ ನೀವು ಅವರಿಂದ ತುಂಬ ದೂರ ಇದ್ದೀರಾ, ತುಂಬ ಲಾಂಗ್ ಡಿಸ್ಟೆನ್ಸ್ ಇದೆ, ಸಪ್ರೇಷನ್ ಅನ್ನೋದಿದೆ. ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರಾ ಇಲ್ವಾ? ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರಾ ಇಲ್ವಾ? ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರಾ ಇಲ್ವಾ? ಓಕೆ, 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಕಂಡ್ರೆ ತುಂಬ ಪಾಸೆಸಿವ್ನೆಸ್ ಇದೆ. ಅಂದರೆ ಅವರು ನಿಮ್ಮನ್ನು ಬಿಟ್ಟು ಬೇಕಂತಲೇ ಥರ್ಡ್ ಪಾರ್ಟಿ ಸಿಚುಯೇಷನು, ಫ್ಯಾಮ್ಲಿ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಪರ್ಸನ್ ಆಗಿರ್ಬೋದು, ಯಾವುದೇ ಥರ ಅಟ್ಯಾಚ್ಮೆಂಟ್ ಬೆಳೆಸ್ಕೊಬೋದು. ಬಟ್ ಆದರೆ ನೀವು ಬೆಳೆಸ್ಕೊಳಾಗಿಲ್ಲ. 4 ಆಫ್ ಪೆಂಟಿಕಲ್ಸ್ ಅದೇ ಹೇಳ್ತದೆ ಕಾರ್ಡ್ ಪ್ರಕಾರ. ಏನು ಹೇಳ್ತದೆ ಅಂದರೆ, ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನೀವು ಅವ್ರನಿಂದ ಎಲ್ಲಿ ಲೈಫ್ ಲಾಂಗ್ ಕಳ್ಕೊಂಡು ಬಿಡ್ತಾರೆ ಅನ್ನೋ ಭಯ ಇದೆ ಅವ್ರಿಗೆ, ಪಾಸೆಸಿವ್ನೆಸ್ ಇದೆ, ಜೆಲಸಿ ಇದೆ. ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನೀವು ಅವ್ರ ಮುಂದೆ ಬೇರೆ ಹುಡುಗಿ ಜೊತೆ ಮಾತಾಡಬಾರ್ದು. ಹುಡುಗ ನೋಡ್ತಿದ್ರೆ ಹುಡುಗಿ ರೀಡಿಂಗ್ ನೋಡ್ಕೊಳ್ಳಿ, ಹುಡುಗಿ ಹತ್ರ ಮಾತಾಡಬಾರ್ದು, ಅಥವಾ ಹುಡುಗಿ ನೋಡ್ತಿದ್ರೆ ಹುಡುಗರ ಹತ್ರ ಮಾತಾಡಬಾರ್ದು. ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ನಿಮ್ಗೆ ಯಾರು ಇರ್ತಾರೆ ನೋಡಿ ಅವ್ರ ಹತ್ರ ಮಾತಾಡಬಾರ್ದು, ಆಪೋಸಿಟ್ ಇರೋರ ಹತ್ರ. ಸೊ ನೀವು ಬೇರೆಯವ್ರ ಜೊತೆ ಕಮ್ಯುನಿಕೇಷನ್ ಮಾಡೋದು ಇಷ್ಟ ಇಲ್ಲ, ಬೇರೆಯವ್ರ ಜೊತೆ ರೊಮ್ಯಾಂಟಿಕ್ಕಾಗಿ ಮಾತಾಡೋದು ಇಷ್ಟ ಇಲ್ಲ. ರೊಮ್ಯಾಂಟಿಕ್ಕಾಗಿ ನೀವು ಮಾತಾಡೋಲ್ಲ, ಬಟ್ ಆದರೂ ಅದನ್ನು ಕೂಡ ಪೊಸೆಸಿವ್ನೆಸ್, ಜೆಲಸಿಯಾಗಿ ಫೀಲ್ ಮಾಡ್ತಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಪ್ರೀತಿ ಮಾಡ್ತಾ ಇದ್ದಾರೆ ಅಂದರೆ ಪ್ರೀತಿ ಮಾಡ್ತಾ ಇದ್ದಾರೆ, ಅದಕ್ಕೆ 5 ಆಫ್ ಕಪ್ಸ್ ಬರ್ತದೆ. ಮಿಸ್ಸಿಂಗ್ ಆಗ್ತಾಯಿದ್ರೆ ಅಂದರೆ ಮಿಸ್ ಮಾಡ್ಕೊತಾ ಇದ್ದಾರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ರೆ. ಥರ್ಡ್ ಪಾರ್ಟಿ ಸಿಚುಯೇಷನ್ಗೋಸ್ಕರ ನಿಮ್ಮನ್ನು ಬಿಟ್ಬಿಟ್ಟಿದ್ದಕ್ಕೆ ಇವಾಗ ತುಂಬ ಮಿಸ್ ಮಾಡ್ಕೊತಿದ್ರೆ, ತುಂಬ ನೆನಪು ಮಾಡ್ಕೊತಿದ್ರೆ. ಓಕೆ, 3 ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರ ಲೈಫಲ್ಲಿ ಅವ್ರು ಹ್ಯಾಪಿನೆಸ್ ಆಗಿಲ್ಲ ಅಂತೆ, ಸಂತೋಷವಾಗಿಲ್ಲ ಅಂತ. ಯಾಕಂದರೆ ಅವ್ರ ಲೈಫಲ್ಲಿ ಎಲ್ಲ ಇದೆ, ನೀವು ಒಬ್ರು ಮಿಸ್ ಆಗಿದ್ರಲ್ಲ. ನೋಡಿ, ಇಲ್ಲಿ 3 ಪರ್ಸನ್ಸ್ ಇದ್ದಾರೆ, ಒಬ್ಬ ಪರ್ಸನ್ ಮಿಸ್ ಆಗಿ 3 ಪರ್ಸನ್ಸ್ ಇದ್ದಾರೆ. ಇವಾಗ ಅವ್ರ ಲೈಫಲ್ಲಿ ಇರೋದು 2 ಪರ್ಸನ್, ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್, ಇನ್ನೊಂದು ನೀವು. ಬಟ್ ಆದರೆ ಇವಾಗ ನೀವಿಲ್ಲ ಅವ್ರ ಲೈಫಲ್ಲಿ. ಅಂದರೆ ನಿಮ್ಮನ್ನೇ ಅಲ್ವಾ ನಿಮ್ಮ ಮನಸ್ಸಲ್ಲಿ ಇರೋಂಥ ವ್ಯಕ್ತಿ ನಿಜವಾಗ್ಲೂ ಜೆನ್ಯನಾಗಿ ಪ್ರೀತಿ ಮಾಡ್ತಾರದು. ಸೊ ಅದಕ್ಕೆ ಅವ್ರಿಗೆ ನಿಜವಾದ ಪ್ರೀತಿ ಅನ್ನೋದು ಬೇಕಾಗಿದೆ. ಸೊ ಹಾಗಾಗಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವಾಗ ತುಂಬ ಎಮೋಷ್ನಲ್ ಆಗ್ತಾಯಿದ್ರೆ, ಇಲ್ಲಿ ಮೂನ್ ಬಂದಿರೋದ್ರಿಂದ ತುಂಬ ಎಮೋಷ್ನಲ್ ಆಗ್ತಾಯಿದ್ರೆ, ತುಂಬ ನೋವು ಪಡ್ತಾಯಿದ್ರೆ. ನೀವು ಬೇಕಂತೆ ಅವ್ರಿಗೆ, ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರೆ. ಓಕೆ, ಒಂದು ವೇಳೆ ನಿಮ್ಮಿಬ್ಬರಿಗೂ ಆಲ್ರೆಡಿ ಮದುವೆ ಆಗಿಲ್ಲ ಅಂದರೆ, 2 ಸೈಡ್ ಲವರ್ಸ್ ಆಗಿದ್ದರೆ ಮ್ಯಾರೇಜ್ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ಹಸ್ಬೆಂಡ್ ಆ್ಯಂಡ್ ವೈಫ್ ಸಪ್ರೇಷನಲ್ಲಿದ್ದರೆ ಯೂನಿಯನ್ ಆಗಬೇಕಂತ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ನನ್ನ ವ್ಯೂವರ್ಸ್ ಬೇಕಂತ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ನನ್ನ ವ್ಯೂವರ್ಸ್ ಬೇಕಂತ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ನನ್ನ ವ್ಯೂವರ್ಸ್ ಬೇಕಂತ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಓಕೆ, 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮಗೆ ಮೋಸ ಮಾಡಿದ್ದಾರೆ ಅಂತ ಅನ್ಕೊತಾ ಇದ್ದಾರೆ. ಸೊ ಅವ್ರಿಂದ ನಿಮ್ಗೆ ಮೋಸ ಆಗಿದೆ. ಯಾಕಂದರೆ ನಿಮ್ಮನ್ನು ನಿಜವಾಗ್ಲೂ ಜೆನ್ಯನಾಗಿ ಪ್ರೀತಿ ಮಾಡ್ತಾಯಿದ್ದು, ನಿಮ್ಮ ಜೊತೆ ಮಾತಾಡದೆ ಬೇರೆಯವ್ರ ಜೊತೆ ಮಾತಾಡೋದು, ಕಮ್ಯುನಿಕೇಷನ್ ಮಾಡೋದು, ಬೇರೆಯವ್ರು ಹೇಳಿದ ಮಾತನ್ನು ಕೇಳಿ ನಿಮ್ಮನ್ನು ದೂರ ಮಾಡ್ಕೊಂಡಿರೋದು, ಫ್ರೆಂಡ್ಶಿಪ್ ಅಂದರೆ ಫ್ರೆಂಡ್ಸ್ ಮಾತು ಕೇಳಿ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ದೂರ ಮಾಡ್ಕೊಂಡಿರೋದು, ನಿಮ್ಮ ಬಗ್ಗೆ ಯಾವುದೇ ಥರದ್ದು ಪೂರ್ತಿ ಡೀಟೇಲ್ಸ್ ತಿಳ್ಕೊಂಡಿರೋ ನಿಮ್ಮನ್ನು ಅವಾಯ್ಡ್ ಮಾಡಿರೋದು. ನಿಮ್ಮನ್ನು ಅವಾಯ್ಡ್ ಮಾಡಿಲ್ಲ, ಬಟ್ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಆ ಸಿಚುಯೇಷನ್ಸು ಸುತ್ತಲೂ ಸ್ವಾಡ್ಸ್ ಇರೋದ್ರಿಂದ 7 ಸ್ವಾಡ್ಸು ಪಕ್ಕದಲ್ಲಿರೋರು ಇರ್ತಾರಲ್ವ, ಫ್ರೆಂಡ್ಸು, ಫ್ಯಾಮ್ಲಿ, ಸೊಸೈಟಿ ಪ್ರಾಬ್ಲಮ್ಸು, ಕೆರಿಯರು, ಹೆಲ್ತು. ಸೊ ಇವೆಲ್ಲ ಪ್ರಾಬ್ಲಮ್ಸ್ನಿಂದ, ಹೆಲ್ತ್ ಪ್ರಾಬ್ಲಮ್ಸು, ಸೊ ಈ ಎಲ್ಲ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ. ಸೊ ಅದಕ್ಕೆ ಇವಾಗ ರಿಗ್ರೆಟ್ ಫೀಲ್ ಮಾಡ್ಕೊತಿದ್ರೆ, ನನ್ನ ವ್ಯಕ್ತಿಗೆ ನನ್ನಿಂದನೇ ನೋವಾಗಿದೆ ಅಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವಾಗ ನಿಮ್ಮನ್ನು ನೆನಪು ಮಾಡ್ಕೊತಾ ಇದ್ದಾರೆ. ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಮಿಸ್ ಮಾಡ್ಕೊತಾ ಇದ್ದಾರೆ. ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಮಿಸ್ ಮಾಡ್ತಾ ಇದ್ದಾರೆ. ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಮಿಸ್ ಮಾಡ್ತಾ ಇದ್ದಾರೆ. ಓಕೆ, 7 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದಾರೆ. ಅಂದರೆ ಯಾವುದೋ ಮಿಸ್ ಮಾಡ್ಕೊತಾ ಇದ್ದಾರೆ. ಅವ್ರ ಲೈಫಲ್ಲಿ ಅವ್ರಿಗೆ ದುಡ್ಡು ಚೆನ್ನಾಗಿರ್ಬೋದು,
ಅಥವಾ ಒಳ್ಳೆ ಬ್ಯಾಕ್ಗ್ರೌಂಡ್ ಇರ್ಬೋದು, ಅಥವಾ ಒಂದು ಒಳ್ಳೆ ಜಾಬ್ ಇರ್ಬೋದು, ಅಥವಾ ಅವ್ರು ಫೈನಾನ್ಷಿಯಲಾಗಿ ಚೆನ್ನಾಗಿರ್ಬೋದು. ಎಲ್ಲ ಥರದ್ರಿದ್ದೇನೋ ಅವ್ರಿಗೆ ಮೆಂಟಲಿ ಆ್ಯಂಡ್ ಫಿಸಿಕಲಾಗಿ ಚೆನ್ನಾಗಿದ್ರೂ ಮೆಂಟಲಿ ಹ್ಯಾಪಿನೆಸ್ ಅನ್ನೋದಿಲ್ಲ. ಅದಕ್ಕೆ 7 ಕಪ್ಸ್ ಇದ್ರೂ ನಿಮ್ಮನ್ನು ಹುಡುಕ್ತಾ ಇದ್ದಾರೆ. ಅಂದರೆ ನಿಮ್ಮ ಮನಸ್ಸು ಪ್ರೀತಿಸ್ತಾರೆ ಅಂತ ವ್ಯಕ್ತಿ ಅವ್ರ ಲೈಫಲ್ಲಿ ಎಲ್ಲ ಚೆನ್ನಾಗಿದ್ರೂ ಅವ್ರಿಗಿನ್ನೂ ನೀವು ಬೇಕು. ಮತ್ತು ಇನ್ನೊಂದು, ಅವರು ಪ್ರಾಕ್ಟಿಕಲ್ ಪರ್ಸನ್ ಆದ್ರೂ ತುಂಬ ಮೈಂಡ್ ಕ್ಯಾಲ್ಕುಲೇಟಿವ್ ಆಲೋಚನೆ ಮಾಡ್ತಾ ಇದ್ರೂ ಅವ್ರ ಮನಸ್ಸಲ್ಲಿ ನಿಜವಾದ ಪ್ರೀತಿ ಇಲ್ಲದ ಕಾರಣ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ರು. ಓಕೆನಾ? ಮಿಸ್ ಮಾಡ್ಕೊತಿದ್ದಾರೆ. ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಜವಾಗ್ಲೂ ಪ್ರೀತಿ ಮಾಡೋದಕ್ಕೆ ಕಾರಣ ಏನು? ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಜವಾಗ್ಲೂ ಪ್ರೀತಿ ಮಾಡೋದಕ್ಕೆ ಕಾರಣ ಏನು? ಓಕೆ, ನಿಜವಾಗ್ಲೂ ಪ್ರೀತಿ ಮಾಡೋದಕ್ಕೆ ಕಾರಣ ಏನಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಅಂದರೆ ನಿಮ್ಗೆ ತುಂಬ ಇಷ್ಟ. ಸೊ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೂ ಅಷ್ಟೇ, ನೀವು ಇದ್ದರೆ ಅವ್ರ ಲೈಫಲ್ಲಿ ಇನ್ನೇನು ಬೇಡ ಅನ್ಸುತ್ತೆ ಅವ್ರಿಗೆ, ಅಷ್ಟು ಇಷ್ಟ ನೀವು ಅಂದರೆ. ಸೊ ಅದಕ್ಕೆ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದಾರೆ. ಓಕೆ, ಏಸ್ ಆಫ್ ಕಪ್ಸ್ ಬಂದಿದೆ. ನೀವು ಅಂದರೆ ತುಂಬ ಪ್ರೀತಿ ಇದೆ ನಿಮ್ಮ ಮನಸ್ಸ ಪ್ರೀತಿಸ್ತಾರೆ ಅಂತ ವ್ಯಕ್ತಿಗೆ. ಅವ್ರಿಗೆ ನಿಮ್ಮಲ್ಲಿರೋ ಗುಣಗಳೆಲ್ಲ ತುಂಬ ಇಷ್ಟ ಆಗಿದೆ, ಅದಕ್ಕೆ ಅವ್ರು ನಿಮ್ಮನ್ನು ಇಷ್ಟಪಡ್ತಾಯಿದ್ರು. ನನ್ನ ವ್ಯೂವರ್ಸ್ ಬಗ್ಗೆ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಕರೆಂಟ್ ಫೀಲಿಂಗ್ಸ್ ಏನು? ನನ್ನ ವ್ಯೂವರ್ಸ್ ಬಗ್ಗೆ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಕರೆಂಟ್ ಫೀಲಿಂಗ್ಸ್. ನನ್ನ ವ್ಯೂವರ್ಸ್ ಬಗ್ಗೆ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಕರೆಂಟ್ ಫೀಲಿಂಗ್ಸ್. ಓಕೆ, ಕರೆಂಟ್ ಫೀಲಿಂಗ್ಸ್ ಏನಂದರೆ ಭಯ ಬೀಳ್ತಾ ಇದ್ದಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ನಿಮಗೆ ಏನು ಮಾಡಬೇಕಂತ ಅವ್ರಿಗೆ ಗೊತ್ತಿಲ್ಲ. ಡೆತ್ ಬಂದಿರೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನಡೀತಾ ಇದೆ. ಕೆಲವರು ಆಲ್ರೆಡಿ ಕಾಂಟ್ಯಾಕ್ಟಲ್ಲಿದ್ರೂ, ಫೋನ್ ನಂಬರ್ ಕಾಂಟ್ಯಾಕ್ಟಲ್ಲಿದ್ರೂ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮ ಹತ್ರ ಮಾತಾಡ್ತಾಯಿಲ್ಲ. ಇನ್ನು ಕೆಲವ್ರಿಗೆ ಪರ್ಮನೆಂಟ್ ನೋ ಕಾಂಟ್ಯಾಕ್ಟ್ ಇರುತ್ತೆ, ಅಂದರೆ ನಂಬರೇ ಗೊತ್ತಿರಲ್ಲ ಪಾಪ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ. ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿನ ಪ್ರೀತಿ ಮಾಡ್ತಾಯಿದ್ರೆ ಅವ್ರಿಗೆ ನಿಮ್ಮ ನಂಬರೇ, ಫೋನ್ ನಂಬರೇ ಗೊತ್ತಿರಲ್ಲ. ಒಂದು ವೇಳೆ ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಗೊತ್ತಿದ್ರೂ ಬ್ಲಾಕ್ ಮಾಡಿರ್ತಾರೆ, ಅಥವಾ ನೀವು ಅವ್ರನ್ನ ಬ್ಲಾಕ್ ಮಾಡಿರ್ಬೋದು. ನೀವು ಅವ್ರನ್ನಾದರೂ ಬ್ಲಾಕ್ ಮಾಡಿರ್ಬೋದು, ಅಥವಾ ಅವ್ರು ನಿಮ್ಮನ್ನಾದರೂ ಬ್ಲಾಕ್ ಮಾಡಿರ್ಬೋದು, ಅಥವಾ ಹಳೆ IDs ಯೂಸ್ ಮಾಡ್ತಾ ಇರ್ಬೋದು. ಅಂದರೆ ಒಂದು ವೇಳೆ ಅವರು ಆ್ಯಕ್ಟಿವ್ ಆಗೇ ಇಲ್ದಿರ ಇರ್ಬೋದು ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಎಲ್ಲ ಡೆಲೀಟ್ ಆಗಿರ್ಬೋದು. ಸೊ ಏನೋ ಒಂದು ಆಗಿರುತ್ತೆ. ಬಟ್ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೂ ನಿಮಗೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನಡೀತದೆ. ಬಟ್ ಆದರೆ ಅವರು ನಿಮ್ಮನ್ನು ನೆನ್ಪು ಮಾಡ್ಕೊತಿದ್ರು. ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನೆನ್ಪು ಮಾಡ್ಕೊತಿದ್ರ. ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನೆನ್ಪು ಮಾಡ್ಕೊತಿದ್ರ. ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನೆನ್ಪು ಮಾಡ್ಕೊತಿದ್ರ. ಓಕೆ, ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ನೆನ್ಪು ಮಾಡ್ಕೊತಿದ್ರೆ. ಬಟ್ ಆದರೆ ಅವ್ರ ಫೀಲಿಂಗ್ಸ್ನ ನಿಮ್ಮ ಹತ್ರ ಶೇರ್ ಮಾಡಿಲ್ಲ ಅಷ್ಟೇ. ನನ್ನ ವ್ಯೂವರ್ಸ್ಗೆ ಅವ್ರು ನಿಮ್ಮನ್ನು ನೆನ್ಪು ಮಾಡ್ಕೊತಿದ್ರೆ, ಮಿಸ್ ಮಾಡ್ಕೊತಿದ್ರೆ. ಬಟ್ ಆದರೆ ಅವ್ರ ಮನಸ್ಸಲ್ಲಿ ಏನಿದೆ, ನೀವು ಅಂದರೆ ಇಷ್ಟನಾ ಇಲ್ವೋ ಅಂತ ಅವರು ನಿಮ್ಗೆ ಹೇಳಿಲ್ಲ ಅಷ್ಟೇ. ಬಟ್ ಆದರೆ ನೀವು ಅಂದರೆ ತುಂಬ ಇಷ್ಟ ನಿಮ್ಮ ಮನಸ್ಸ ಪ್ರೀತಿಸ್ತಾರೆ ಅಂತ ವ್ಯಕ್ತಿಗೆ. ಬಟ್ ಅದೇ ಅವ್ರು ಹೇಳಿಲ್ಲ. ಹೇಳ್ದಿರೋದಕ್ಕೆ ರೀಸನ್ ಇದೆ, ಕಾಲಾವಕಾಶ ಸಿಕ್ಕಿಲ್ಲ, ಅಂದರೆ ಟೈಮ್ ಸಿಕ್ಕಿಲ್ಲ ಅವ್ರಿಗೆ. ಒಂದು ವೇಳೆ ಟೈಮ್ ಸಿಕ್ಕಿದ್ರೂ ಕೆಲವೊಬ್ಬರು ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಅಲ್ವಾ, ಬೇರೆ ಪರ್ಸನ್ ಜೊತೆ ಮಾತಾಡೋದು, ಅಥವಾ ಸೊಸೈಟಿ ಪ್ರಾಬ್ಲಮ್ಸು, ಹೆಲ್ತ್ ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸು. ಸೊ ಅದರಿಂದ ದೂರ ಆಗಿದ್ದಾರೆ ಅಷ್ಟೇ. ನನ್ನ ವ್ಯೂವರ್ಸು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿನ ಪ್ರೀತಿ ಮಾಡ್ತಿದ್ದಾರೆ ಅಲ್ವಾ. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಮೇಲೆ ಕರೆಂಟ್ ಫೀಲಿಂಗ್ಸ್. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಮೇಲೆ ಕರೆಂಟ್ ಫೀಲಿಂಗ್ಸ್. ಓಕೆ, ಕ್ವೀನ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸ ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ನೀವೇನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದೀರಾ. ಬಟ್ ಆದರೆ ನೋಡಿ, ಇಲ್ಲಿ ಒಬ್ಬ ಹುಡುಗಿ ಇದ್ದಾರೆ. ಬಟ್ ಆದರೆ ಏನು ಆ್ಯಕ್ಷನ್ ತೊಗೊಂಡಿಲ್ಲ, ಸುಮ್ಮನೆ ಸ್ವಾಡ್ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಸೊ ಇದರ ಅರ್ಥ ಏನಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಎಷ್ಟು ದೂರ ಹೋಗೋಕ್ಕೆ ಬೇಕಾದರೂ ರೆಡಿ ಇದ್ದೀರಾ, ಏನು ಪ್ರಾಬ್ಲಮ್ ಬೇಕಾದ್ರೂ ಸಾಲ್ವ್ ಮಾಡ್ಕೊಳಕ್ಕೆ ರೆಡಿ ಇದ್ದೀರಾ. ಬಟ್ ಆದರೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಕಡೆಯಿಂದ ರಿಪ್ಲೈ ಬರ್ತಾಯಿಲ್ಲ. ಅದೇ ಇನ್ನೊಂದು, ಅವರು ಮತ್ತು ನೀವು ತುಂಬ ಲಾಂಗ್ ಡಿಸ್ಟೆನ್ಸಲ್ಲಿದ್ದೀರ. ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮಿಂದ ತುಂಬ ದೂರ ಇದ್ದಾರೆ. ತುಂಬ ದೂರ ಇದ್ರೂ ಅವ್ರು ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಓಕೆ, ಇನ್ನೊಂದು, ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ನೀವು ತುಂಬ ಪೇಯ್ನ್ ಅನುಭವಿಸ್ತಾ ಇದ್ದೀರ. ಎಷ್ಟು ಕಷ್ಟಪಡ್ತಾ ಇದ್ದಾರಂದ್ರೆ ಅದನ್ನು ಬೇರೆ ಯಾರಿಗೂ ಹೇಳ್ಕೊಳಕ್ಕಾಗ್ತಿಲ್ಲ, ಅಷ್ಟು ಕಷ್ಟಪಡ್ತಾಯಿದ್ರೆ. ಓಕೆ, ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿನ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದಾರೆ. ಅದೇ ಮದುವೆ ಅಂದಾಗಿಲ್ಲ ಅಷ್ಟೇ,
9 ಆಫ್ ಕಪ್ಸ್ ಬಂದಿರೋದ್ರಿಂದ ತುಂಬ ಪ್ರೀತಿ ಮಾಡ್ತಿದ್ರು ಅವ್ರನ್ನ. ಕ್ವೀನ್ ಆಫ್ ಕಪ್ಸ್ ಕೂಡ ಅದು ಹೇಳ್ತದೆ, ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನೀವು ತುಂಬ ಪ್ರೀತಿ ಮಾಡ್ತಿದ್ರ. ನನ್ನ ವ್ಯೂವರ್ಸ್ ಬಗ್ಗೆ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಕರೆಂಟ್ ಫೀಲಿಂಗ್ಸ್ ಏನು? ನನ್ನ ವ್ಯೂವರ್ಸ್ ಬಗ್ಗೆ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಕರೆಂಟ್ ಫೀಲಿಂಗ್ಸ್. ನನ್ನ ವ್ಯೂವರ್ಸ್ ಬಗ್ಗೆ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಕರೆಂಟ್ ಫೀಲಿಂಗ್ಸ್. ನನ್ನ ವ್ಯೂವರ್ಸ್ ಬಗ್ಗೆ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಕರೆಂಟ್ ಫೀಲಿಂಗ್ಸ್. ಓಕೆ, ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ ನಿಮ್ಮ ಮೇಲೆ ಇರೋವಂಥ ಕರೆಂಟ್ ಫೀಲಿಂಗ್ಸ್ ಏನಂದರೆ 5 ಆಫ್ ವಾಂಡ್ಸ್. ಸೊ 5 ಆಫ್ ವಾಂಡ್ಸ್ ಏನು ಹೇಳುತ್ತಂದರೆ, ಅವ್ರು ನಿಮ್ಮನ್ನು ಒಂದು ಕಾಲದಲ್ಲಿ ನೆಗ್ಲೆಕ್ಟ್ ಮಾಡಿದರು, ಬಟ್ ಆದರೆ ಇವಾಗ ಇಷ್ಟಪಡ್ತಾ ಇದ್ದಾರೆ, ನೀವು ಬೇಕು ಅಂತ ಅವ್ರಿಗೆ. ಓಕೆ, ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರಿಗೆ ನೀವು ಅಂದರೆ ತುಂಬ ಇಷ್ಟ, ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ. ಬಟ್ ಅದೇ ಅವರು ಮನಸ್ಸಲ್ಲಿ ಏನಿದೆ ಅಂತ ನಿಮ್ಗೆ ಹೇಳಿಲ್ಲ ಅಷ್ಟೇ, ಅವ್ರ ಫೀಲಿಂಗ್ನ ನಿಮ್ಮ ಹತ್ರ ಶೇರ್ ಮಾಡಿಲ್ಲ. ನೀವಂದರೆ ತುಂಬ ಇಷ್ಟ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ, ಅವ್ರ ಮನಸ್ಸಲ್ಲಿ ನೀವೇ ಇರೋದು, ಬಟ್ ಅದೇ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಿಮ್ಗೆ ಹೇಳಿಲ್ಲ ಅಷ್ಟೇ. 4 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ನೀವು ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿದ್ದರೆ ಏನಾದರೂ ಸ್ಪೈ ಮಾಡ್ತಾ ಇರ್ಬೋದು, ಅಥವಾ ರಾತ್ರಿ ಮಲ್ಕೊಳೋಕ್ಕಿಂತ ಮುಂಚೆ ನಿಮ್ಮನ್ನು ಪ್ರತಿ ದಿವಸ ನೆನಪು ಮಾಡ್ಕೊಬೋದು, ಅಥವಾ ಕನಸಲ್ಲಿ ನಿಮ್ಗೆ ನೆನಪಾಗ್ಬೋದು, ಅಥವಾ ನಿಮ್ಮ ಫೋಟೋಸ್ ಏನಾದರೂ ಮೆಮೊರೀಸ್ ಇದ್ದರೆ ನೋಡ್ತಾ ಇರ್ತಾರೆ. ಸೊ ನೀವು ಅವ್ರ ಲೈಫಲ್ಲಿದ್ದರೆ ಅವ್ರ ಲೈಫೆಲ್ಲ ಬ್ಯಾಲೆನ್ಸ್ ಆಗಿರುತ್ತೆ, ಅಂದರೆ ಅವ್ರ ಲೈಫ್ಗೆ ಒಂಥರ ಸಪೋರ್ಟ್ ಆಗಿರ್ತಾರೆ. ಟೆಂಪ್ರೆನ್ಸ್ ಇಲ್ಲಿ ಬಂದಿರೋದ್ರಿಂದ ಅವ್ರ ಲೈಫೆಲ್ಲ ಬ್ಯಾಲೆನ್ಸ್ ಆಗಿರುತ್ತೆ. ಅಂದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ನೀವಿದ್ದರೆ ಅವ್ರಿಗೆ ಎಮೋಷ್ನಲ್ ಆಗಿ, ಫೈನಾನ್ಷಿಯಲ್ ಆಗಿ ಎಲ್ಲ ಥರದ್ರಲ್ಲೂ ಸಪೋರ್ಟ್ ಮಾಡ್ತೀರಾ ಅಂತ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಹೇಳ್ತಾ ಇದ್ದಾರೆ. ಮತ್ತು ಅವ್ರಿಗೇನು ಸಮಸ್ಯೆನೂ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನೀವಿದ್ದರೆ. ಓಕೆ, ಲವರ್ಸ್ ಕಾರ್ಡೇ ಬಂದಿರೋದ್ರಿಂದ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಅವ್ರ ಲವ್ ಪ್ರಪೋಸಲ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಅಂದರೆ ಅವ್ರು ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೇಕು ಅಂದ್ಕೊಂಡಿದ್ದಾರೆ, ಬಟ್ ಹೇಳಿಲ್ಲ ಅಷ್ಟೇ. ಕೆಲವರು ಆಲ್ರೆಡಿ ಹೇಳಿರ್ತೀರ, ಅಂದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಕೆಲವ್ರು ನಿಮ್ಗೆ ಹೇಳಿರ್ತಾರೆ. ಅಂದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಗೆ ಪ್ರಪೋಸ್ ಮಾಡಿರ್ತಾರೆ ಕೆಲವ್ರಿಗೆ ಮಾತ್ರ, ಇನ್ನು ಕೆಲವ್ರಿಗೆ ಮಾಡಿರಲ್ಲ. ಅದೇ ಅವ್ರ ಫೀಲಿಂಗ್ಸ್ನ ನಿಮ್ಮ ಹತ್ರ ಶೇರ್ ಮಾಡಬೇಕು. ಒಂದು ವೇಳೆ ಪ್ರಪೋಸ್ ಮಾಡಿದರೆ ಅವ್ರ ಮನಸ್ಸಲ್ಲಿ ಇನ್ನೂ ಏನು ನಡೀತದೆ ಅವ್ರ ಲೈಫ್ ಸ್ಟೋರೀಸ್ನ ನಿಮಗೆ ಶೇರ್ ಮಾಡಿಲ್ಲ ಅಷ್ಟೇ. ಓಕೆ, ಇವಾಗ ನೀವಿಲ್ದಿರ ಅವ್ರ ಲೈಫು ತುಂಬ ಕಷ್ಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ. ಓಕೆ, ಅವ್ರಿಗೆ ಕೂಡ ಅಷ್ಟೇ ನೀವು ಅಂದರೆ ತುಂಬ ಇಷ್ಟ. ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಓಕೆನಾ? ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರಿಗೂ ಯೂನಿಯನ್ ಆಗುತ್ತಾ? ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಇಬ್ಬರಿಗೂ ರಿಯೂನಿಯನ್ ಆಗುತ್ತಾ? ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಇಬ್ಬರಿಗೂ ರಿಯೂನಿಯನ್ ಆಗುತ್ತಾ? ನೋಡಿ, ನಿಮ್ಮಿಬ್ಬರಿಗೂ ರಿಯೂನಿಯನ್ ಆಗುತ್ತಂದರೆ ಸ್ವಲ್ಪ ಕಷ್ಟ ಇದೆ. ಯಾಕಂದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ನು, ನಿಮ್ಮ ಲೈಫಲ್ಲಿ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸ್ ನೋಡ್ಕೊಬೇಕು ಮತ್ತು ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನೋಡ್ಕೊಬೇಕು. ಸೊ ಅದೇ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ, ಅಂದರೆ ಥರ್ಡ್ ಪಾರ್ಟಿ ಸಿಚುವೇಷನಾಗ ಸಿಕ್ಕಾಕೊಂಡಿದ್ದಾರೆ. ಸೊ ಅದನ್ನು ಅವರು ಬ್ರೇಕ್ ಡೌನ್ ಮಾಡ್ಕೊಂಡ್ಮೇಲೆ ನಿಮ್ಮನ್ನು ಒಪ್ಕೊತಾರೆ. ಓಕೆನಾ? 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸೆಪ್ರೇಷನ್ ನಡೀತದೆ. ಸೆಪ್ರೇಷನ್ ಹೋಗಿ ಯೂನಿಯನ್ ಆಗಬೇಕು. ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ರಿಯೂನಿಯನ್ ಆಗ್ತಾರೆ. ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಯರ್ ಬೈ ಫ್ಯೂಚರಲ್ಲಿ ರಿಯೂನಿಯನ್ ಆಗ್ತಾರೆ. ಯೂನಿಯನ್ ಆಗ್ತಾರೆ ಅಂದರೆ ಆಗ್ತೀರಾ, ಬಟ್ ಅದೇ ನಿಮ್ಮ ಲೈಫಲ್ಲಿರೋವಂಥ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗಬೇಕು. ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲೂ ನಿಮಗೂ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಇನ್ನೂ ಗೊತ್ತಾಗಬೇಕು. ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ ನೀವಿಲ್ದಿರ ಬದುಕೋಕ್ಕಾಗಲ್ಲ ಅನ್ನೋಷ್ಟು ಇನ್ನೂ ಎಮೋಷ್ನಲ್ ಆಗಿ ಅರ್ಥ ಮಾಡ್ಕೊತಿದ್ರೆ, ನೀವು ಕೂಡ ಅಷ್ಟೇ. ಅವ್ರು ಇಲ್ದಿರ ಅದೇ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಇವಾಗ ನಿಮ್ಮನ್ನು ತುಂಬ ನೆನಪು ಮಾಡ್ಕೊತಿದ್ದಾರೆ. ಸೊ ಯೂನಿಯನ್ ಆಗುತ್ತೆ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಆಗುತ್ತೆ. ಓಕೆನಾ? ಅದೇ ನಿಮ್ಮ ಲೈಫಲ್ಲಿರೋಂಥ ಪ್ರಾಬ್ಲಮ್ಸ್ ಕ್ಲಿಯರ್ ಆಗಬೇಕು. ನಿಮ್ಮ ಲೈಫಲ್ಲಲ್ಲ, ನಿಮ್ಮ ಪರ್ಸನ್ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ರಿಮೂವ್ ಆಗೋದ್ರೆ ಯೂನಿಯನ್ ಆಗುತ್ತೆ. ಓಕೆನಾ? ಅಂದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮ ಕಡೆ ಗಮನ ಕೊಡ್ತೀರಾ, ಅವ್ರ ಕಡೆ ಗಮನ ಕೊಡ್ತಾಯಿದ್ರೆ ಆಗುತ್ತಾ? ಥರ್ಡ್ ಪಾರ್ಟಿ ಸಿಚುವೇಷನ್ ಕಡೆ, ಅದು ಫ್ಯಾಮ್ಲಿ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಪರ್ಸನ್ ಆಗಿರ್ಬೋದು, ಸೊಸೈಟಿ ಪ್ರಾಬ್ಲಮ್ಸು, ಪರ್ಸನಲ್ ಪ್ರಾಬ್ಲಮ್ಸು. ಸೊ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರೆ, ಬಟ್ ನಿಮ್ಮ ಕಡೆ ಕಾನ್ಸಂಟ್ರೇಷನ್ ಇಲ್ಲ ಅಷ್ಟೇ. ಸೊ ನಿಮ್ಮನ್ನು ಅದಕ್ಕೆ ಮಿಸ್ ಮಾಡ್ಕೊತಾ ಇದ್ದಾರೆ.
ಸೊ ಇದಾಗಿತ್ತು ಜನರಲ್ ಟ್ಯಾರೋ ಟ್ರೇಡಿಂಗು. ನಿಮ್ಮ ಲೈಫ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ.